ಬೆಂಗಳೂರಿನ ಬಾಂಬ್ ಬ್ಲಾಸ್ಟರ್ನ ಪ್ರಕರಣದಲ್ಲಿ ನಿನ್ನೆ ದಿನ ತೀರ್ಥಹಳ್ಳಿಯಿಂದ ಸಾಯಿ ಪ್ರಸಾದ್ ಅನ್ನುವಂಥ ಬಿಜೆಪಿ ಕಾರ್ಯಕರ್ತನನ್ನು ಎನ್ಐಎ ಕರ್ಕೊಂಡು ಹೋಗಿತ್ತು ವಿಚಾರಣೆಗಾಗಿ. ಅದರ ಬಗ್ಗೆ ಸಾಕಷ್ಟು ಪ್ರಚಾರ ಆಗ್ತಾಯಿತ್ತು. ಒಬ್ಬ ಬಿಜೆಪಿ ಕಾರ್ಯಕರ್ತ ಎನ್ಐಎ ಇದರಲ್ಲಿ ಆ ಬಾಂಬ್ ಬ್ಲಾಸ್ಟ್ ಪ್ರಕರಣದಲ್ಲಿ ಸೇರಿದ್ದಾನೆ ಅನ್ನೋ ರೀತಿಯಲ್ಲಿ ಪ್ರಚಾರ ಆಗ್ತಾಯಿತ್ತು. ಆದರೆ ಈಗಾಗಲೇ ಎನ್ಐಎನವರು ಅವನ್ನ ಕರ್ಕೊಂಡು ಹೋಗಿ ಅವನ ವಿಚಾರಣೆ ಮಾಡಿಸಿ ಕಳಿಸ್ಕೊಟ್ಟಿದ್ದಾರೆ. ಒಬ್ಬ ಮತಿನ್ ಅನ್ನುವಂಥ ಕ್ರಿಮಿ ಅವನ ಮೊಬೈಲ್ ಅಂಗಡಿಯಲ್ಲಿ ಸಿಮ್ ಖರೀದಿ ಮಾಡಿದಾಗ ಕೊಟ್ಟಂಥ ವಿಳಾಸವನ್ನು ಉಪಯೋಗಿಸಿ ಒಂದು ಫೇಸ್ಬುಕ್ ಫೇಕ್ ಐಡಿಯನ್ನು ಕ್ರಿಯೇಟ್ ಮಾಡಿಕೊಂಡು ಮಾಡಿದ್ದ. ಅದರಲ್ಲಿ ವಿಚಾರಣೆಗೆ ಕರೆದಿದ್ರು. ಸತ್ಯಾಂಶ ಎನ್ಐಎಗೆ ಗೊತ್ತಾದಾಗ ಈಗ ಕಳಿಸ್ಕೊಟ್ಟಿದ್ದಾರೆ. ವಾಪಸ್ ಊರಿಗೆ ಬರ್ತಾ ಇದ್ದಾನೆ ಅವನು.